ಮಾತ್ರ ಮರಿಬೇಡಿ, ನಿಮ್ಮ ಓಟ್ ನನಗೆ ತುಂಬಾನೇ ಮುಖ್ಯ ಆಗುತ್ತೆ. ಸಾರಿ ಮೇಡಮ್, ನನ್ನ ತಲೆ 99 ಓಟ್ ಇದ್ವು, ಅದರಲ್ಲಿ ನಾನು 95 ಓಟ್ ನಾ ಗಿಲ್ಲಿಗೆ ಹಾಕಿಬಿಟ್ಟಿನಿ. ಇನ್ನ 5 ಓಟ್ ನಮ್ಮ ಮಾಮ ತಲೆ ಅದಾವ. ನಮ್ಮ ಮಾಮನ ಸ್ವಲ್ಪ ಕೇಳಮ್ಮ. ನಮ್ಮ ಹೇಳ. ನಾನು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಯಾರಿಗೆ ಹಾಕಿದಿ? ಗಿಲ್ಲಿಗೆ. ಸಾರಿ ಮೇಡಮ್, ನೀವು ಮುಂದಿನ ಸೀಸನ್ದಾಗ ಬರ್ರಿ, ನಿಮ್ಗೆ ಓಟ್ ಹಾಕ್ತೀವಿ. ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಅವನು ಸೋತ್ ಬಂದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. 100% ಅವ್ನು ಗೆದ್ದು ಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. ಏನಂದಿನಿ? ಗಿಲ್ಲಿ ಗೆದ್ದ ಬೆಳಕ ಅವ್ನ ಕಾಲ್ ತೆಳಗ್ ಹೋಯ್ತಂದಿಲ್ಲ ಮಗನ. ಅವ ಗೆದ್ದೆ ಗೆದ್ದಾನ, ಯಾಕಂದ್ರ ನಾವ್ ಓಟ್ ಹಾಕ್ತಿವ್ ಅದು ಹೇಳಕ್ ಹೋಗ್ಬಣ್ಣಿ. ಅವ ಗೆದ್ದ ಬೆಳಕ 8 ಮಂದಿ ಓಟ್ ಹಾಕಿರ್ತಾರ ನೋಡು, ಅವ್ರ ಕೈಯೆಲ್ಲ ಕುಂಡಿ ಆಡ್ಲಕ್ ಹಚ್ತೀನಿ ಮಗನ. ನಿನಗೆ ಬಿಡಲ್ಲ ನನಗೆ ಎಲ್ಲಿದ್ರು. ಟಾಕ್ಸಿಕ್ ಏನಾದ್ರು 2,000 ಕೋಟಿ ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬಳಸ್ಕೊಂತೀನಿ. ಓಪನ್ ಚಾಲೆಂಜ್. ಅದ್ ಯಾವ ಮಹಾನುಭಾವ ಹೇಳದ್ನೋ, ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನು ಇಲ್ಲ, ಅದೆಲ್ಲ ಬುಲ್ಶಿಟ್ ಗಳು ಮಾತಾಡಬಾರ್ದು. ಮಾನಿಗೆಟ್ ನನ್ನ ಮಗನೇ, ನಿನ್ನ ವಿಡಿಯೋ 2 ಲಕ್ಷ ಓಡ್ತೈತೆ. ನಿನಗೆ ಗೂಟ ಇಕ್ಕರೆ 30 ಲಕ್ಷ ಓಡ್ತೈತೆ ವಿಡಿಯೋ. ನಿನ್ನಿಂದ ನಾನಲ್ಲ. ಯಾರ ಹೇಳಿದ್ರು ಅವನು ಸತೀಶ್ನ ಎತ್ಕೊಂಡು ವಿಡಿಯೋ ಮಾಡ್ತೇನೆ ಅಂದ್ಬಿಟ್ಟು. ನನ್ನ ಮಗ ನಿನ್ನ ಎತ್ಕೊಂಡು ವಿಡಿಯೋ ಎತ್ತೇನು ಸದಾಶಿವ ನಾನು 4 ಸೈಟ್ ಹಾಕೊಂಡಿದ್ದೀನಿ. ನನ್ನ ಮಗನ ಉಗಿತದೀನಿ ನಾನು ನಿನಗೆ. ಉಗ್ದಿ ನಮಗೆ ಬೇಜಾರಾಗ್ಬಿಡುತ್ತೆ. ನಿನ್ನಂತ ಮಾನಿಗೆಟ್ ನನ್ನ ಮಗನ ಕರ್ನಾಟಕದಲ್ಲಿ ಯಾರಿಲ್ಲ. ಕರ್ನಾಟಕದಲ್ಲಿ ನಿನ್ನಂತ ಮಾನಿಗೆಟ್ ನನ್ನ ಮಗನ ನಂಬರ್ 1 ಅಂದ್ರೆ ನೀನೇ. ಗಿಲ್ಲಿ ವಿಷಯಕ್ಕೆ ಬರಕ್ ಹೋಗ್ಬೇಡ. ಅವ್ನು ಎಷ್ಟು ಗಣ ಹೋಗ್ಲಿ, ನೀನು ತೊಳ್ಕೊಳೋ ಕೆಲಸ ಕೊಟ್ಟಿದ್ದೆ ಆಲ್ರೆಡಿ. ಎಲ್ಲಾರ್ದು ಹೋಗಿ ತೊಳಿತಾ ಇದ್ದೆ. ಆ ಕೆಲಸ ಮಾಡು. 300 ರೂಪಾಯಿಗೆ ಬೆಲೆ ಬಾಳ್ ನನ್ನ ಮಗನ 30,000 ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ದ. ಸ್ನೇಹಿತರೆ, ಈ ವಿಡಿಯೋ ನೋಡ್ಕೊಬಂದೆ. ಏನ್ ಎಡಿಟಿಂಗ್ ಮಾಡವನ ಗುರು, ಅವ್ನು ನನ್ನ ಒಂದು ಸಲೀಟು. ಕಿಚ್ಚೋ ಸುದೀಪ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಬಾರ್ದು. ನಾವೆಲ್ಲರೂ ಮಾತಾಡಿದ್ರೆ ಅವ್ರ ಅಭಿಮಾನಿಗಳು ಎದೋಳ್ತಾರಲ್ವಾ. ಅವ್ರ ಅಭಿಮಾನಿಗಳ ಮೇಲೆ ಆಡಿಟರ್, ಪೆಟ್ರೋಲ್ ಬಂಕ್ ಮ್ಯಾನೇಜರ್ ನೋಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಪ್ರಶ್ನೆನೇ ಮಾಡಬಾರ್ದು. ಕ್ಲಾಸ್ ಅಂಡ್ ಮಾಸ್ ಫ್ಯಾನ್ಸ್ ಎದೋಳ್ತಾರೆ, ಹುಷಾರಾಗಿರ್ರಿ. ಮಾತಾಡಕ್ ಮುಂಚೆ ಅವ್ರು ಏನೇ ತಪ್ಪು ಮಾಡ್ಲಿ, ಎಸ್ ಕ್ಯಾಟಗರಿ ಅಂದ್ರೆ ಸಿಲಿ ಅಂತ ಬಂದ್ ಆನ್ಸರ್ ಮಾಡ್ತಾರೆ. ಅಶ್ವಿನಿ ಗೌಡ ಬಗ್ಗೆ ಏನೇ ಮಾತಾಡ್ಲಿ ಅದಕ್ಕೆ ಉತ್ತರ ಕೊಡಕ್ಕೆ ಸುದೀಪ್ ಅವರು ಸಿದ್ಧವಾಗಿರ್ತಾರೆ. ಅದೇ ಒಬ್ಬ ಬಡವ ತಪ್ಪು ಮಾಡ್ಲಿ, ಗರ್ಜಿಸುವಂತ ಸುದೀಪ್ ಅವರು ಅಶ್ವಿನಿಗೆ ಪ್ರಶ್ನೆ ಮಾಡುವಂತ ದಮ್ಮು ತಾಕತ್ತೆ ಇರೋದಿಲ್ಲ. ಅಭಿನಯ ಚಕ್ರವರ್ತಿ ಅಂತ ಹೇಳಿ ಟೈಟಲ್ ಕೊಟ್ಟಿರೋದು ಕರವೇ ಅಲ್ವಾ. ಸೊ ಬಿಟ್ಕೊಡಕ್ ಸಾಧ್ಯನಾ? ಈ ಸಲ ಕರವೇ ಗೌರವ ಅಧ್ಯಕ್ಷನ ಉಳಿಸ್ಕೊಳಕ್ಕೆ ಎಲ್ಲೆಲ್ಲಿ ರೋಲ್ ಕಾಲ್ ಮಾಡಿದ್ರು ಇವರೇ ಹಣ ಕೊಟ್ಟು ಇವರೇ ಕಮಿಟ್ ಆಗಿದ್ದಾರೆ ಅಂದ್ರೆ ತಿಳ್ಕೊಳ್ಳಿ. ಬಡವ್ರ ಮನೆ ಮಕ್ಕಳನ್ನ ಬೆಳೆಯಕ್ಕೆ ಇಂತ ಹೊಟ್ಟೆ ತುಂಬಿರುವಂತ ರಾಕ್ಷಸರು ಬಿಡ್ತಾರ? ಬೆಳಿರೋ ಅಂತೀರ. ಇಂತ ರಾಕ್ಷಸರು ಹೋಗಿ ಎಲ್ಲಿಂದ ಬೆಳೀತಾರೆ? ಟಾಕ್ಸಿಕ್ ಟೀಸರ್ ಬಿಟ್ಟಾರಂತ ಗೊತ್ತಾದ ತಕ್ಷಣ ಫೋನ್ದಾಗ ಚಾಲು ಮಾಡಿದೆ. ಆಮೇಲೆ ನೆನಪ ಆತ ಟಿವಿ ಒಳಗೆ ಹಚ್ಚೋನು. ದೊಡ್ಡ ಟಿವಿ ಒಳಗೆ ನೋಡಿದ್ರೆ ಯಶ್ ಬಾಯಿನ ಮಸ್ತ್ ಮಜಾ ಬರ್ತೈತೆ ಅಂತ ಹೇಳಿ ಬಡ ತಳಗ ಹೋದೆ. ಟಿವಿ ಒಳಗೆ ಹಚ್ಚಿದೆ, ಸೌಂಡ್ ಸಿಸ್ಟಮ್ ಕನೆಕ್ಟ್ ಮಾಡಿ, ಊಫರು ಕನೆಕ್ಟ್ ಮಾಡಿದೆ. ಚಾಲು ಆತ ಟೀಸರ್ ಡವ್ ಅನ್ನಕತ್ತ. ಆಮೇಲೆ ಒಂದು ಕಾರ್ ಬರ್ತೈತಿ, ಕಾರ್ ಬಂದ್ ಹಿಂಗ ಗಿಡಕ್ಕೆ ಡಿಚ್ಗೆ ಅಂತ ಹಾದ್ ಬಿಡ್ತೈತಿ. ಆಮೇಲೆ ಅಜ್ಜ ಇಳಿತಾನ. ಅಜ್ಜ ಇಳಿದ ತಕ್ಷಣ ಅದು ಡೈನಮೈಟ್ ಕೇಬಲ್ ಜಾಡಿಸ್ತಾನ. ಫುಲ್ ನನಗಂತೂ ಹೈಪ್, ಫುಲ್ ಅನ್ನಾವತ್ ಹೈಪ್ ಆಗಿರ್ತೈತಿ. ಆಮೇಲೆ ಅದು ಲಿವರ್ ಕಾರಿಗೆ ಸಿಗಿಸ್ತಾನ. ಆಮೇಲೆ ಚಾಲು ಆಕೇತೋ ಮಾರೆ. ಅದ್ ಜೋರ್ ಸೌಂಡ್ ಹಚ್ಚಿದೆ ಮನ್ಯಾಗ. ಹೇಳ್ತೀನಿ, ರಿಮೋಟ್ ಹುಡ್ಕ್ಯಾಡಕತ್ತೀನಿ ಎಕ್ಸೈಟ್ಮೆಂಟ್ದಾಗ. ರಿಮೋಟ್ ಎಲ್ಲೇ ಒಗದ್ ಬಿಟ್ಟಿದ್ದೆ. ಬಡ ಹೋಗಿ ಕೇಬಲ್ ಕಿತ್ಬಿಟ್ಟೆ, ಟಿವಿ ಕೇಬಲ್. ರೂಮ್ದಾಗ ಬಂದು ಕೂತ್ ಬಿಟ್ಟೆ. ಟ್ರೇಲರ್ ಮಾತ್ರ ಮಸ್ತ್ ಐತಿ, ಟೀಸರ್ ಖತರ್ನಾಕ್. ರೌಡಿ ಬಾಂಬೆ ಡಾನ್ ತರ ಇದೀನಿ ಸರ್. ನನಗೆ ಒಡವೆ ಸೆಟ್ ಆಗಲ್ಲ, ಅದಕ್ಕೆ ಹಾಕೋದೇ ಇಲ್ಲ. ಮನೇಲಿ ಇದ್ರು ಮನೇಲಿ ಇಟ್ಕೊಂಡು ಬಂದಿದ್ದೀನಿ. ಇವತ್ತು ಡ್ಯಾನ್ಸ್ಗೆ ಸರ್, ಡ್ಯಾನ್ಸ್ ಮಾಸ್ಟರ್ ಜೈ ಸರ್ ಬೇಕೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ಮನೇಲಿ ಇರೋದೆಲ್ಲ ಎತ್ಕೊ ಬಂದೆ. ಎಷ್ಟಿದೆ ಅಂದ್ರು 8 ಇದೆ ಅಂದ್ರೆ 8 ಎತ್ಕೊ ಬಂದ್ರು. ಎಲ್ಲ ಹಾಕೊಂಡಿದ್ದೀನಿ. ಇನ್ನೊಂದು 2 ಹಾಕೊಂಡಿಲ್ಲ ಕಾರಲ್ಲಿ. ಇನ್ನ ದಪ್ಪ ಇದೆ. ಇವತ್ತಿಂದ ಡ್ಯಾನ್ಸಿಂಗ್ ಸ್ಟಾರ್ ಆಗ್ತೀರಾ ನೀವು? ಇಲ್ಲ. ಈಗ ಗೋಲ್ಡ್ ಸುರೇಶ್ ಅಂತ ಇದ್ರು, ಇವತ್ತಿಂದ ಗೋಲ್ಡ್ ಸತೀಶ್ ಅಂತ ಕರಿಯಕ್ ಸ್ಟಾರ್ಟ್ ಮಾಡ್ತಾರೆ. ಪಕ್ಕ ಕರೀತಾರೆ. ಪಕ್ಕ ನಮ್ಗೊಂದೆರಡು ಚೈನ್ ಕೊಡಿ ತಗೊಂಡು ಹೋಗ್ಬೇಕಾದ್ರೆ ಎಲ್ಲ ಸಾಂಗ್ ಮುಗಿದ್ಮೇಲೆ ಬನ್ನಿ, ಹಂಗೆ ಕೊಟ್ಬಿಡ್ತೀನಿ. ಸರ್ ಬಾರ ನೋಡಿ ಸರ್, ಗೊತ್ತಾಗಲ್ಲ. ಸುದೀಪ್ ಅವರು ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕು, ಜಡ್ಜ್ ಮಾಡ್ಬೇಕು. ಈ ತರ ಎಲ್ಲ ಮಾಡೋ ಸರಿ ಇಲ್ಲ. ಈಗ 2-3 ವಾರದಿಂದ ಬಹಳ ಇದಾಗಿ ಮಾಡ್ತಿದ್ದಾರೆ. ಸುದೀಪ್ ಅವರು ಬಹಳ ಹೆಸರುವಾಸಿ ಮಾಡಿರೋರು. ಅವರು ಗಿಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ, ನೋಡ್ಕೊಂಡು ಮಾತಾಡ್ಬೇಕು. ಇವ್ರಿಗೆ ಹೆಂಗ್ ಅಭಿಮಾನಿಗಳು ಇದಾರೋ, ಗಿಲ್ಲಿಗೂ ಅಷ್ಟೇ ಅಭಿಮಾನಿಗಳು ಹೊರಗಡೆ ಉಟ್ಕೊಂಡಿದ್ದಾರೆ. ಇವನ್ ಜಸ್ಟ್ ಈಗ ಬಂದಿರೋದು. ಅವ್ರು ಪರ್ಫೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡಬೇಕು. ಇಡೀ ಸೀಸನ್
ಇಡೀ ಸೀಸನ್ಗೆ ಬಂದು ಗಿಲ್ಲಿಗೆ ಬರ್ಬೇಕು ಅವಾರ್ಡು ತಗೊಂಡೋಗಿ ಧ್ರುವಂತ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಜಡ್ಜ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲಿ ಮಾಡಿದ್ದಾನೆ ಅವನು. ಇಡೀ TRP ಬರ್ತಿರೋದು ಕಲರ್ಸ್ ಟಿವಿ TRP ಬರ್ತಿರೋದೇ ಗಿಲ್ಲಿಯಿಂದ. ಹಲೋ ಮಿಸ್ಟರ್ ನಾಯರಣ್ಣ ಅವ್ರೆ, ಬಿಗ್ ಬಾಸ್ ಫೈನಲಿಗೆ ನಿಮ್ಗೂ ಕರ್ದಾರ ಇಲ್ಲ ನಿಮ್ಮ ತಲೆನೋವ ಬೇಡ ಅಂತ ಹೇಳಿ ನಿಮ್ ನಂಬರ್ ನ ಬ್ಲಾಕ್ ಮಾಡ್ಯಾರ? ಕರ್ದಿದ್ದಾರೆ ಸರ್, ಫೈನಲ್ ಕರ್ದಿದ್ದಾರೆ. ಓ ರಿಯಲಿ? ಓ ಮೈ ಡಾಗ್, ನಮಗೂ ಕರ್ದಾರೆ. ಬರಂಗಿಲ್ಲ ಅಂದಿದ್ದಕ್ಕೆ ಹೆಲಿಕಾಪ್ಟರ್ ನ ಕೊಟ್ಟು ಕಳ್ಸಾರ. ಇಲ್ಲೇ ಇಟ್ಟಿದ್ದೆ ಮಂಜಣ್ಣ ಗಂಗಾ ಕೈಯಲ್ಲಿ ತಗೊಂಡ್ ಹೋಗ್ಯಾರ ನಮ್ಮ ಮೇಲೆ. ನಾನ್ ಹೇಳಿಲ್ವಾ ಏನಂತ ಹೇಳಿದ್ದಕ್ಕ? ನನ್ ಹೀರೋ. ಸಮಾಧಾನ. ಇದ್ರೊಳಗೆ ಸಿಂಗಲ್ಸ್ ಗಳು ಉರ್ಕೊಳ್ಳುವಂತದ್ ಏನೂ ಇಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ತಮ್ ತಂದೆನೆ ಮೊದಲನೇ ಹೀರೋ. ಅದನ್ನ ಅಕ್ಕ KSRTC ಬಸ್ ಒಳಗೆ ಹೇಳ, ಹೌದಿಲ್ಲಕ್ಕ? ನನ್ ಹುಡುಗ, ನಿನ್ ಹುಡುಗ ಯಾವತ್ತಿದ್ರು ಅಪರಂಜಿನಿ. ಮತ್ ಇವ ಯಾರ? ಚಿಂಪಾಂಜಿ. ಅಂಕಲ್, ಈ ಸಲ ಹೆಣ್ಣು ಮಗು ಹಿಡಿತೀರ ಗಂಡ ಮಗು ಹಿಡಿತೀರಿ? ಹೌದಾ ಹುಲ್ಗೆಮ್ಮಕ್ಕ? ಅಂಕಲ್ ಏನ್ರ ಗಂಡ ಮಗು ಹಡ್ದ ಅಂದ್ರೆ ಏನ್ ಮಾಡ್ತೀವಿ ನೀನು? ಅಂಕಲ್ ಹೆಣ್ಣ ಹಡಿಪ್ಪ ನೀನ್, ದವಾಖಾನಿ ಖರ್ಚು ಬೇಕಾದ್ರೆ ನಾನ ನೋಡ್ಕೊಂತೇನೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಇದೊಂದ್ ಇರ್ಬೇಕು. ಅದೇ ಇರ್ಬೇಕಂದ್ರೆ ಪ್ಲೇ ಸ್ಟೋರ್ ಹೋಗಿ ಸರ್ವಿಸ್ IQ ಆಪ್ ಡೌನ್ಲೋಡ್ ಮಾಡ್ಬೇಕಕ್ಕ. ಈ ಆಪ್ ಒಳಗ ಸರ್ವಿಸ್ ಇರ್ತಾವ. ಸರ್ವಿಸ್ ಒಳಗೆ ನೀವು ಪಾರ್ಟಿಸಿಪೇಟ್ ಮಾಡಿ. ಇಲ್ಲೇ ಬಹಳಷ್ಟು ಆಪ್ಷನ್ ಕೊಟ್ಟಿರ್ತಾರ. ಇದ್ರೊಳಗೆ ಯಾವ್ದಾರ ಒಂದೊಂದು ಚೂಸ್ ಮಾಡಿ ನೀವು ನಿಮ್ ಒಪಿನಿಯನ್ ಶೇರ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅಪ್ ಟು 30K ವರೆಗೂ ಅರ್ನಿಂಗ್ ಮಾಡಬಹುದು. ಅರ್ನ್ ಮಾಡಿರೋ ಅಮೌಂಟ್ ನ ನಿಮ್ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಮತ್ತೆ ಈ ಆಪ್ ಒಳಗೆ ಎಜುಕೇಶನ್ ಮತ್ತು ಸಾಫ್ಟ್ವೇರ್ ಕೋರ್ಸ್ ಕೂಡ ಇರ್ತೈತಿ. ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್ ಗೋಸ್ಕರ ಇದ್ರೊಳಗೆ OTT ಪ್ಲಾಟ್ಫಾರ್ಮ್ ಕೂಡ ಅವೈಲೇಬಲ್ ಐತಿ. ಮತ್ತೆ ಯಾಕೆ ತಡ ಮಾಡ್ತೀರಿ? ಆಪ್ ಲಿಂಕ್ ನಾನು ಬಯೋ ಒಳಗ ಐತಿ, ಪಟ ಹೋಗಿ ಡೌನ್ಲೋಡ್ ಮಾಡ್ಕೋರಿ. ಯಾವ ಎಣ್ಣೆ ಹಾಕಿ ಮಾಡ್ಯಾರ ರಕ್ಷಿತಾ? ಇವ ಇಷ್ಟು ಉಳಿ ಅದಾವ. ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಇದ ಬಾಯಿಲೆ ತಿನ್ ಹೇಳಾಕುಂತೇನ್ ರಕ್ಷಿತಾ? ಕೆರೆಗೂ ಹುಳಿ ಅತ್ತ ಅಂತಾವ. ಅದೇ ಬಾಯಲ್ಲಿ ತಿಂತೀರಾ? ಹ್ಞೂ, ಇದ ಬಾಯಿಲೆ ತಿಂತೇನೆ. ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ಇದ ಬಾಯಿಲೆ ಹೇಳುದ? ಇದ ಬಾಯಿಲೆ ಹೆಂಗ್ ಹೇಳ್ತಾರೋ ಮಂಜಣ್ಣ? ಮಂಜಣ್ಣ ಹಿಂಗ ಬಾಯಿಲೆ ಪುಡ್ರ ಅಂತೇಳಿ ಹೇಳ್ಕೊಂತ ಜನ್ಕೋ. ಮರಳಿ ಬಾರ ದೂರಿಗೆ ನಿನ್ನ ಪಯಣ ಅಂತೇಳಿ ನಾವೆಲ್ಲ ಸ್ಟೋರಿ ಹಾಕೋದಕ್ಕೆ. ಆಮೇಲೆ ಮರಳಿ ಬಾರದೂರಿಗೆ ನಿನ್ನ ಪಯಣ. ನಾಯರಣ್ಣ ಸಾಹೇಬ್ರೆ ನೀವು ಹೊಗೆ ಹಾಕ್ಸ್ಕೊಂಡಿರಂತೇಳಿ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಎಲ್ಲ ಹೊಗೆ ಅದೈತಿ. ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಸರ್ ನಮ್ದು ಏನಿಲ್ಲ, ಇನ್ನೊಂದ್ ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದೀನಿ. ಇದೇ ರಾಜ್ಯವೇ ಖುಷಿ ಪಡೋ ಸುದ್ದಿ. ಎಂತ ಸಿಹಿ ಸುದ್ದಿ ಹೇಳಿದ್ರಿ ನಾಯರಣ್ಣ ಸಾಹೇಬ್ರೆ. ನಿಮ್ಮ ಬಾಯಾಗ ರೇಷನ್ ಅಕ್ಕಿ ಅಂಗಡಿ ಕೊಡೋ ಸಕ್ಕರೆ ಚೀಲ ಸುರುಳಿ. ಇದೇ ಖುಷಿಗೆ ವಡಾ ಪಾಯಸ ಏನಾರ ಮಾಡ್ತಿರ್ತಿರಲ್ಲ ಮತ್ತೆ ತಿಥಿ ದಿನ. ಆದ್ರೆ ವಡೆ ಪಾಯಸ ಇರುತ್ತೆ ಅನ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ಲೆಗ್ ಪೀಸ್ ಪಕ್ಕ ನಾಯಿದ ಇರುತ್ತೆ. ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದೀನಿ. ಮೊಲ ಎಲ್ಲ ಮುಂಗಾರು ಮಳೆ ಪಿಕ್ಚರ್ದಾಗ ಲಾಸ್ಟ್ ಸಾಯ್ತೈತಲ್ಲ ಅದಮಲ್ಲ, ಹೌದಿಲ್ರಿ? ದಯವಿಟ್ಟು ಎಲ್ಲಾರು ಮಿಸ್ ಮಾಡದೆ ನನ್ ತಿಥಿ ಊಟಕ್ಕೆ ದಯವಿಟ್ಟು ಬರ್ಬೇಕು. ಬರ್ತೀವ್ರಿ ಸಾಹೇಬ್ರ. ಅದನ್ನ ಹೆಂಗ್ ಮಿಸ್ ಮಾಡ್ಕೊಳೋದು? ಸಣ್ಣಿ ಮದುವೆ ಶನಿವಾರ, ನಾಯಿರಾಣನ್ ತಿಥಿ ಊಟ ಬುಧವಾರ. ಏ ರವಿ, ಓಕೆ ಬೈ, ನಾಡ ಬೈ ಅದೇನೋ ಟಾಕ್ಸಿಕ್ ಟೀಚರ್ ಕಾರ್ ಗಡಿ ಏನೋ ಅಲ್ಲಾಡ್ಸಿರತ್ತಲ್ರಿ, ಅದ್ರ ಅದಕ್ಕಾಗ ತೋರ್ಸಿರಿ. ಏ ಬೈ ಈಗ ತೋರ್ಸ್ಬಿಡ್ ಬೈ ಹಾತ್ನ. ರವಿ ಇಲ್ಲ ಬೈ, ನೀ ಏನ್ ಬೇಕಾ ಅನ್ಕೋ ಬೈ, ನಾವ್ ಬೇಕಾದ್ರೆ ತೋರ್ಸೋ ಬೈ. ಆಯ್ತು, ನೀನ್ ಇದು ಮಾಡ್ಬಾರ, ಸೈಲೆಂಟ್ ಆಗಿರು. ನಾಳೆ ಸಿನಿಮಾ ರಿಲೀಸ್ ಆದ್ಮೇಕ ನೀವು ಹೊತ್ತಾಡು ಉಗದಾಡು ಬ್ಯಾಡ್ ಬೈ. ಹಂಗಾಗಿ ಈಗ ತೋರ್ಸ್ಬಿಡ್ತೀನಿ ಬೈ. ಬ್ಯಾಡ್ ಬೈ, ಒಟ್ಟ ಬ್ಯಾಡ್ ಬೈ. ಆಯ್ತು, ನೀನ್ ಇದು ಮಾಡ್ಬಾರ, ಸೈಲೆಂಟ್ ಆಗಿರು. ಒಟ್ಟ ನೀವು ಕಾಲ್ ಬತ್ತ ಬೈ, ನಾನ ತೋರ್ಸ್ಬಿಡ್ತೀನಿ ಬೈ. ಇಲ್ ಬೈ ನಾ ತೋರ್ಸ್ತೀನಿ ಬೈ. ನೀವ್ ಸಮಾಧಾನ ತಗೋ ಬೈ. ಒಟ್ಟ ಬ್ಯಾಡ್ ಬೈ, ಒಟ್ಟ ಬ್ಯಾಡ ಬೈ. ನಾ ಒಟ್ಟ ನಿಮ್ ಮಾತಾಗಲ್ಲ ಬೈ, ನಾ ತೋರ್ಸೇ ಬಿಡ ಬೈ. ಆಯ್ತು, ನೀನ್ ಕಿಚ್ಚ ಸುದೀಪ್ ಮೇಲೆ ಯಾರ ಪರಿಸರ ಪ್ರಿಯರು ದೂರು ಕೊಟ್ಟಿದ್ದಾರಂತೆ ಅರಣ್ಯಾಧಿಕಾರಿಗಳಿಗೆ. ಟೂ ಮಚ್, ಸುಮ್ನಿರ್ರಪ್ಪ, ಜಾಸ್ತಿ ಆಯ್ತು ಇದೆಲ್ಲ. ಅದೇನೋ ತಪ್ಪಾದ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಅದ್ಯಾವುದೋ ಕುತ್ತಿಗೆಗೆ ಯಾರಿಗಾರು ಹಣದ ಫೋಟೋ ಹಾಕಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲವಕ್ ಅಂತ ಹಿಡಿಯುವವರು ಯಾರು ಅಂತ ಕೇಳಿದ್ರಂತೆ. ಯಾರೋ ಪ್ರೊಡ್ಯೂಸರ್ ಹಾಕಿ ತಂದಿರ್ತಾನೆ, ಇವರು ವಾಡಿಕೆ ಪ್ರಕಾರದಲ್ಲಿ ಕೇಳ್ತಾರೆ. ರಣದಿನ ತರ ಹೊಂಚು ಹಾಕುತ್ತಿದ್ದ ಅಂತ ವಾಡಿಕೆ ಟೈಪ್ ಇಲ್ವಾ? ಹೌದು, ಜನರಲ್ ಆಗಿ ಮಾಡಲ್ವಾ? ಹಾ, ಹಂದಿ ತರ ತಿಂತೀಯಾ ಅಂದ್ರೆ ಹಂದಿ ಪ್ರಿಯರು ಬಂದರು ಕಾಟ ಕೊಡುತ್ತಿದ್ದಾರೆ ಅಂತೀರಾ ನಾಳೆ? ಇವೆಲ್ಲ ವಾಡಿಕೆ ಮಾತುಗಳು. ಯಾರೋ ಪ್ರೊಡ್ಯೂಸರ್ ಅದನ್ನ ಹಾಕ್ಬಿಟ್ಟು ಹೇಳಿರ್ತಾರೆ, ಸುದೀಪ್ ಅದನ್ನ ಹೇಳಿರ್ತಾರೆ. ಅದು ರಣದಿನ ಬಗ್ಗೆ ತಪ್ಪು ಮಾಹಿತಿ ಕೊಡಬೇಕು ಅಂದ್ರೆ ಟೂ ಮಚ್ ಮಾಡಬಾರ್ದು. ಇದನ್ನೆಲ್ಲ ತುಂಬಾ ಎಳಿಬಾರ್ದು. ಅಥವಾ ನಾವು ಇದು ತೋರಿಸ್ತಿರೋ, ತೋರಿಸಿ ಬೇಡ ಅಂದವ್ರು ಯಾರು ನಿಮ್ಗೆ? ಎಸ್, ಸೋತೋಗ್ಬಿಟ್ಟಿದೆ. ಜನಗಳು ಒಂದ್ ಸೈಡ್ ಸಪೋರ್ಟ್ ಮಾಡ್ತಾ ಇಲ್ಲ, ಅದು ಬೇಜಾರಾಗ್ತಿದೆ. ಜನಗಳು ಕೈ ಬಿಟ್ಬಿಟ್ರಲ್ಲಪ್ಪ. ನನ್ನ ತಾಯಿ ಕೊಡೋ ಅಷ್ಟು ಪ್ರೀತಿ ಇವ್ರು ಕೊಡ್ತಾ ಇಲ್ಲ ಅಲ್ವಾ? ಮುಂಚೆ ಇವರೇ ಅಲ್ವಾ ನನ್ನ ಕರ್ಕೊ ಬಂದಿದ್ ಅಟ್ಟಿಗೆ ಏರ್ಸಿ ಇಷ್ಟೆಲ್ಲಾ ಮಾಡಿದ್ರು.
ಮೇಲೆ ಬಿಟ್ಟಿದ್ದಾರೆ ಅವರು ನಿಮ್ ಕೈ ಬಿಟ್ಟಿದ್ದಾರೆ ಅಂತ ಹೆಂಗೆ ನೀವ್ ಹೆಂಗ ಅನ್ಕೊಂತೀರಾ? ಇಲ್ಲ, ನನ್ ಮುಂಚೆ ತರ ನನ್ನನ್ನು ಯಾರು ಮಾತಾಡ್ಸೋದಾಗ್ಲಿ, ಮುಂಚೆ ತರ ನನ್ನನ್ನು ಮಾಡೋದಾಗ್ಲಿ ಮಾಡ್ತಾರ ಯಾರು ಜನಗಳೇ. ನನ್ ಕಮೆಂಟ್ ಗಳು ಮಾಡೋದು, ನನ್ನನ್ನು ಎಳೆಯೋದು ಅಂದ್ರೆ ನನ್ನ ತಾಯಿನೆಲ್ಲ ಎಳೆಯೋದು. ಮುಂಚೆಕ್ಕೆ ಮತ್ತೆ ಇವಾಗ ಜನರಿಂದ ನೀವೇನ್ ನಿರೀಕ್ಷೆ ಮಾಡ್ತಾ ಇದ್ರಿ? ಅಂದ್ರೆ ಮುಂಚೆ ತರ ನಾನು ಹಳೆ ವಿಷಯನೆಲ್ಲ ಮರಿಬೇಕು ಅಂದ್ರೆ ಜನ ಜ್ಞಾಪನ ಮಾಡ್ಸೋದು, ಬಂದು ಬಾಯಿ ಬಂದಂಗ್ ಬೈಯೋದು, ಅದೇ ಹಳೆ ವಿಡಿಯೋಗಳನ್ನ ಹೇಳ್ಕೊಂಡು ಪುಷ್ ಔಟ್ ಮಾಡೋದು. ತಾನಾಗ್ ನನ್ ಲೈಫ್